ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ಸ್ನೇಹಿತರೆ. ಅದ್ಭುತವಾಗಿರೋಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದ್ಭುತವಾಗಿರೋಂಥ ರೆಸಿಪಿ ಏನಪ್ಪ ಅಂತಂದ್ರೆ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಏನಪ್ಪ ಇದು ಅಂತಂದ್ರೆ ಪಾಲಕ್ ಕಡಾಯಿ ದೋಸೆ. ಪಾಲಕ್ ಕಡಾಯಿ ದೋಸೆ ಸಖತ್ತಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿ ಕೂಡ. ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಟೇಸ್ಟ್ ಇರುತ್ತೆ. ಮನೆಯಲ್ಲಿ ಅಂತೂ ಎಲ್ಲರೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡಿ. ಸೂಪರಾಗಿ ಬರ್ತದೆ. ಟೇಸ್ಟ್ ಅಂತೂ ಕಡಾಯಿದಾಗ ಮಾಡಿರ್ತೇವಲ್ಲಿ ಅದ್ಭುತ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಖಂಡಿತ ಒಂದ್ಸಲ ಟ್ರೈ ಮಾಡಿರಿ, ಸಖತ್ತಾಗಿರುತ್ತೆ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಪಾಲಕ್ ಕಡಾಯಿ ದೋಸೆ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಪಾಲಕ್ ಕಡಾಯಿ ದೋಸೆ ಮಾಡೋಕ್ಕೆ ನೋಡ್ರಿ, ನಾನು ಇಲ್ಲಿ ಪಾಲಕ್ನ ಆಲ್ರೆಡಿ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡು ಚೆನ್ನಾಗಿ ಬಟ್ಟೆಯಿಂದ ಒರೆಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಚಿಕ್ಕದೊಂದು ಸೈಜ್ ಇರುತ್ತಲ್ಲ ಅಷ್ಟೇ ಪಾಲಕನ ಕಟ್ ಮಾಡ್ಕೊಂಡೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ಕಟ್ ಮಾಡ್ಕೊಂಡೀನಿ ಸ್ನೇಹಿತರೆ. ಸಣ್ಣದಾಗೆ ಕಟ್ ಮಾಡ್ಕೊಂಡೀನಿ ರೀ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ರೀ. ಮತ್ತು ಇಲ್ಲಿ ಒಂದು 4 ಚಿಕ್ಕ ಸೈಜ್ ಇರೋಂಥ ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಮತ್ತು ಇಲ್ಲಿ ಹಸಿ ಅಲ್ಲನ ಸಣ್ಣಗೆ ಕಟ್ ಮಾಡಿ ತೊಗೊಂಡೀನಿ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ನೋಡಿರಿ. ಇದು ಕೂಡ ನಾನು ಸಣ್ಣಗೆ ಕಟ್ ಮಾಡ್ಕೊಂಡೆ ತೊಗೊಂಡೇನಿ ರೀ. ಈ ರೀತಿ ಇದ್ರೆ ಸಾಕ್ರಿ ಸ್ನೇಹಿತರೆ. ನಿಮಗೆ ಈರುಳ್ಳಿ ಇಷ್ಟಪಡೋರು ಇನ್ನೂ ಜಾಸ್ತಿ ಈರುಳ್ಳಿ ಹಾಕೋಬಹುದು ರೀ. ಇಲ್ಲಿ ನಾನು ಸ್ವಲ್ಪ ಮಾಡ್ಕೊಳಕತ್ತೀನಿ ರೀ. ಹಾಗಾಗಿ ನಾನು ಇದಕ್ಕೆ ಎಷ್ಟು ಬೇಕಾಗ್ತದ ಅಷ್ಟೇ ನೋಡಿಕೊಂಡು ಹಾಕೊಳಕತ್ತೀನಿ ರೀ. ಈರುಳ್ಳಿ ಆಗಿರ್ಬೋದು ಮತ್ತು ಪಾಲಕ್ ಸೊಪ್ಪು ಆಗಿರ್ಬೋದು. ಇವಾಗ ನೋಡಿರಿ, ಇದು ಏನಪ್ಪ ಅಂತಂದ್ರೆ ಮಾಮೂಲಿ ದೋಸೆ ಮಾಡ್ತೀವಿ ನೋಡಿರಿ, ದೋಸೆದು ಹಿಟ್ಟು. ಇದು ನಾನು ಇದಕ್ಕೆ ಏನೆಲ್ಲ ಹಾಕ್ಕೊಂಡು ನೆನೆ ಇಟ್ಟು ರುಬ್ಬಿನಪ್ಪ ಅಂದ್ರೆ ಅಕ್ಕಿ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡೇನಿ ರೀ. ಈಗ ತಿಂಡಿ ಮಾಡ್ತೇವೆ ನೋಡಿರಿ ನಾಷ್ಟಕ್ಕದೆಲ್ಲ ಆ ಅವಲಕ್ಕಿನ ಹಾಕ್ಕೊಂಡು ಮೀಡಿಯಮ್ ಅವಲಕ್ಕಿ ಹಾಕ್ಕೊಂಡು ಮುಂಚೆನೇ ನೆನೆ ಇಟ್ಟು ಅರ್ದು ತೊಗೊಂಡಿನಿ. ನಾವು ದೋಸೆಗೆಲ್ಲ ಹೆಂಗೆ ರೆಡಿ ಮಾಡ್ಕೊತೇವೆ ಅದೇ ಸೇಮ್ ಹಿಟ್ಟ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋದು ರೀ. ಇವಾಗ ಇದಕ್ಕೆ ನಾವು ಇಲ್ಲಿ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಸ್ವಲ್ಪ ಈ ರೀತಿ ಬಿಡಿಸಿ ಹಾಕೊಳ್ಳೋಣ. ಯಾಕಂದ್ರೆ ನಾವು ಕಟ್ ಮಾಡಿರ್ತೀವಿ ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ ರೀ. ಹಂಗಾಗಿ ಈ ರೀತಿ ಬಿಡಿಸಿ ಹಾಕ್ಕೊಂಡೇವಂದ್ರೆ ಚೆನ್ನಾಗಿರುತ್ತೆ ರೀ. ಹಾಗಾಗಿ ನಾನು ಇಲ್ಲಿ ಈ ರೀತಿ ಬಿಡಿಸಿ ಹಾಕೊಳಕತ್ತೀನಿ. ಈರುಳ್ಳಿ ಇಷ್ಟಪಡೋರು ಸ್ನೇಹಿತರೆ ತುಂಬ ಈರುಳ್ಳಿ ಹಾಕೋರಿ, ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ನಾನಿಲ್ಲಿ ಪಾಲಕ್ನ ಹಾಕ್ಕೊಂಡಿನಿ ರೀ. ಇವಾಗ ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನಿ ನೋಡಿರಿ. ಹಸಿ ಮೆಣಸಿನ್ಕಾಯಿ ಮತ್ತು ಇದು ಹಸಿ ಅಲ್ಲ ಅಂದ್ರೆ ಹಸಿ ಶುಂಠಿ ರೀ. ಇದು ಇಷ್ಟ ಇದ್ರೆ ಹಾಕೋರಿ, ಇಷ್ಟ ಇಲ್ಲ ಅಂದ್ರೆ ಬಿಡ್ರಿ, ಆಪ್ಷನಲ್ಲ. ಯಾಕಂದ್ರೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂಥೇಳಿ ಹಾಕೊಳ್ಕತ್ತೀನಿ. ಸ್ವಲ್ಪ ಜೀರಿಗೆ ನೋಡ್ರಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋದ್ರಿ. ನಾನು ಕೈಯಿಂದನೇ ಹಾಕ್ಕೊಳ್ಕತ್ತೀನಿ ರೀ. ಸ್ವಲ್ಪ ಒಂದು ಚಿಟಿಗೆಯಷ್ಟು ಸೋಡಾದ ಪುಡಿ. ಇದಕ್ಕೆ ಇವಾಗ ಚೆನ್ನಾಗಿ ತಿರುವಂಬ್ರಿ ಸ್ನೇಹಿತರೆ. ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲಪ್ಪ ಅಂದ್ರೆ ನೀವು ಏನು ಮಾಡಿರಿ, ಅಚ್ಚ ಖಾರದ ಪುಡಿ ಹಾಕೋರಿ, ಅದನ್ನು ಕೂಡ ಚೆನ್ನಾಗಿರುತ್ತೆ. ಮತ್ತು ಎರಡೂ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರ್ತದೆ ರೀ. ಇದಕ್ಕೆ ಬೇಕಿದ್ರೆ ನೀವು ಅರಿಶಿಣನೂ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ರೀ. ಇಲ್ಲಿ ನಾನು ಅರಿಶಿಣ ಸೇರಿಸ್ತಾ ಇಲ್ಲ, ಹಾಗೇನೆ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ನಿಮಗೆ ಇನ್ನೂ ಯಾವ್ಯಾವ ತರಕಾರಿ ಎಲ್ಲ ಸೇರಿಸ್ಬೇಕು ಅನ್ನಿಸುತ್ತಾ ನೀವು ಸೇರಿಸ್ಕೋಬೋದು ರೀ. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಕ್ಯಾಬೇಜ್ ನಿಮಗೆ ಯಾವ ಇಷ್ಟ ಇರ್ತದೋ ಅದನ್ನೆಲ್ಲ ನೀವು ಹಾಕೋರಿ. ನೀವು ಎಷ್ಟು ತರಕಾರಿ ಹಾಕ್ಕೊಂಡು ಮಾಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಇಷ್ಟೇ ಹಾಕ್ಕೊಂಡು ಕಡಾಯಿ ದೋಸೆನ ಮಾಡ್ತಾಯಿದ್ದೀನಿ, ಪಾಲಕ್ ಕಡಾಯಿ ದೋಸೆ. ಇದು ಇವಾಗ ನೀಟಾಗಿ ಕಲಿಸಿ ತೊಗೋತೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಉಪ್ಪು, ಸೋಡಾದ ಪುಡಿ ಮತ್ತು ಹಾಕ್ಕೊಂಡಿರುವಂಥ ಪಾಲಕ್ಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಎಲ್ಲ ಕಡೆ ಹಿಟ್ಟಿನೊಳಗೆ ಹೊಂದ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಇದನ್ನು ಕಲಸಿ ತೊಗೊಂಡಿದ್ದೀನಿ ನೋಡಿರಿ. ನಾನು ಅವಾಗೇ ಹೇಳ್ದಂಗೆ ಇದಕ್ಕೆ ನೀವು ಬೇಕಿದ್ರೆ ಸೊಪ್ಪುಗಳನ್ನು ಸೇರಿಸ್ಕೋರಿ. ನಾನು ಆ ಥರ ಸಬ್ಬಸಿಗೆ ಹಾಕಿ ಮಾಡ್ಕೊರಿ, ಮತ್ತು ಮೆಂತ್ಯ ಸೊಪ್ಪು ಕೂಡ ಹಾಕೊಂಡು ಮಾಡ್ಕೊರಿ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊಳಕತ್ತೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿ ಬರುತ್ತೆ ರೀ. ಇದು ಇವಾಗ ನೀಟಾಗಿ ನಾನು ಕಲಸಿಟ್ಟಿನಿ ರೀ.
ಇದೇನು ನೆನೆಗೆ ಬಿಡ್ಬೇಕಂತೇನಿಲ್ಲ ರೀ, ಯಾಕಂದ್ರೆ ಆಲ್ರೆಡಿ ಹಿಟ್ಟನ್ನ ನಾವು ನೆನೆಸೇ ತೊಗೊಂಡಿರ್ತೀವಲ್ಲ ರೀ. ಇದೇನು ನೆನೆಗೆ ಬಿಡೋದಿಲ್ಲ, ಹಾಗೆ ಇವಾಗ ಕಲಿಸ ತಕ್ಷಣ ಡೈರೆಕ್ಟ್ರ್ ಮಾಡ್ಕೊಳ್ಳೋದೆ ನೋಡಿರಿ ಇದು ಈ ರೀತಿ ಸಖತ್ತಾಗಿ ಕಲಿಸಿ ತೊಗೊಂಡೀನಿ. ಇವಾಗ ಕಡಾಯಿ ಇಟ್ಕೋತೀನಿ ರೀ ಗ್ಯಾಸಿನ ಮ್ಯಾಗ. ನೋಡಿರಿ ನಾನು ಗ್ಯಾಸ್ ಹಚ್ಚಿ ತವಾ ಇಟ್ಕೊಂಡಿನಿ. ಆಲ್ರೆಡಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿನಿ, ಹಚ್ಚಿನಿ ರೀ. ಅದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ಒಂಚೂರು ಒಂದು ಅರ್ಧ ಸ್ಪೂನಿನಷ್ಟು ಹಚ್ಕೊಂಡ್ರೆ ಸಾಕ್ರಿ. ಇವಾಗ ತವಾನು ಕಾಯ್ದೈತಿ ಸ್ನೇಹಿತರೆ. ಇವಾಗ ನಾವು ರೆಡಿ ಮಾಡಿ ಇಟ್ಟಿರುವಂಥ ಇಲ್ಲಿ ಪಾಲಕ್ ಮತ್ತು ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡಿ ನೋಡಿರಿ. ಇದನ್ನು ಇವಾಗ ಹಾಕೋಣ ನೋಡಿರಿ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಅದ್ಭುತವಾಗಿ ರೆಡಿ ಆಗುತ್ತಾ. ಬೇಕಿದ್ರೆ ಸುತ್ತ ನೀವು ಎಣ್ಣೆ ಹಾಕೋಬೋದ್ರಿ, ಇಲ್ಲಪ್ಪ ಅಂದ್ರೆ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಗ್ಯಾಸ್ನ ನಾವು ಮೀಡಿಯಮ್ ಇಟ್ಟೆ ಮಾಡ್ಕೋಬೇಕ್ರಿ. ಚೆನ್ನಾಗಿ ಬೈತೈತ್ರಿ ಅದು. ನಾವು ಫಾಸ್ಟ್ ಇಟ್ಟು ಮಾಡ್ಕೊಂಡೇವಪ್ಪ ಅಂದ್ರೆ ಮೇಲ್ಗಡೆ ಎಲ್ಲ ಹೊತ್ತಿ ಒಳಗಡೆ ಏನು ಮಾಡಿಬಿಡ್ತದೆ, ಹಸಿ ಆಗಿರ್ತದೆ ರೀ. ಗ್ಯಾಸ್ ಮಾತ್ರ ಮೀಡಿಯಮ್ ಇಟ್ಟು ಚೆನ್ನಾಗಿ ಇದನ್ನು ಬೈಸಿ ತೊಗೋಬೇಕ್ರಿ. ಇವಾಗ ನಾನು ಹಾಕಿನ್ರಿ, ಇದಕ್ಕೊಂದು ಮುಚ್ಚಿಬಿಡಮ್ರಿ ಒಂದು ಸ್ವಲ್ಪ. ನೋಡಿರಿ ಇದು ನಾನು 2 ಮೈ ಸಖತ್ತಾಗಿ ಇದನ್ನು ಬೇಯಿಸಿ ತೊಗೊಂಡಿದ್ದೀನಿ ರೀ. ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಗ್ಯಾಸ್ ಮಾತ್ರ ಮೀಡಿಯಮ್ನಾಗ ಇಟ್ಟೆ ಬೇಯಿಸ್ಕೊಂಡು ತೊಗೋಬೇಕಾಗ್ತದೆ ರೀ. ಚೆನ್ನಾಗಿ ಬೇಯ್ತೈತೆ. ಮತ್ತು ನಾವು ಫಾಸ್ಟ್ ಏನಾರು ಇಟ್ಟುವಪ್ಪ ಅಂದ್ರೆ ನಾನು ಅವಾಗೆ ಹೇಳಿದೆ ನೋಡಿರಿ, ಮೇಲ್ಗಡೆ ಎಲ್ಲ ಹೊತ್ತಿ ಬಿಡ್ತದೆ, ಒಳಗಡೆ ಏನು ಮಾಡಿಬಿಡ್ತದೆ, ಹಸಿ ಹಿಟ್ಟಿರ್ತದೆ ರೀ. ಹಾಗಾಗಿ ಗ್ಯಾಸ್ನ ಮೀಡಿಯಮ್ ಇಟ್ಟೆ ಈ ರೀತಿ ರೆಡಿ ಮಾಡ್ಕೋಬೇಕ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರುತ್ತೆ ರೀ ಸ್ನೇಹಿತರೆ. ಈ ರೀತಿ ಮಾಡಿ ನೀವು ಒಂದ್ಸಲ ತಿಂದು ನೋಡಿರಿ. ಕಡಾಯಿ ದೋಸೆ, ಅದ್ರಾಗ ಬೇರೆ ಪಾಲಕ್ ಹಾಕಿವಿ, ಸಖತ್ ಟೇಸ್ಟ್ ಇರುತ್ತೆ ರೀ. ಮತ್ತು ಈರುಳ್ಳಿ ಇಷ್ಟಪಡೋರು ಜಾಸ್ತಿ ಈರುಳ್ಳಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ರೀ ಕಡಾಯಿದಾಗ. ಈ ರೀತಿ ಕಡಾಯಿ ಇತ್ತಂದ್ರೆ ಸಾಕು ನೋಡಿರಿ, ಸಖತ್ತಾಗಿ ರೆಡಿ ಆಗ್ತಾವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮತ್ತು ಇದಕ್ಕೆ ಇನ್ನೊಂದು ಹಾಕ್ತೀನಿ ರೀ ನಾನು ಮಾತಾಡ್ತಾನೆ ಅಂತ ನೋಡಿ. ಇವಾಗ ನಾವು ಮಾಮೂಲಿ ದೋಸೆ ಮಾಡ್ತೀವಿ ನೋಡಿರಿ, ಅಂದ್ರೆ ಮಾಮೂಲಿ ದೋಸೆ ತವಾದಾಗ ಮಾಡ್ತೀವಿ, ದೋಸೆ ಹಂಚಿನಾಗ ಮಾಡ್ತೀವಿ ನೋಡಿ ಸ್ನೇಹಿತರೆ. ಆ ರೀತಿ ದೋಸೆ ಮಾಡಿ ತಿಂದು ಬೇಜಾರಾಗಿತ್ತಪ್ಪ ಅಂದ್ರೆ ಈ ರೀತಿ ನೀವು ಕಡಾಯಿ ದೋಸೆನ ಮಾಡ್ಕೊರಿ. ಸಖತ್ತಾಗಿ ಟೇಸ್ಟಿಯಾಗಿ ತುಂಬ ಅದ್ಭುತವಾಗಿ ರೆಡಿ ಆಗ್ತದೆ ನೋಡಿರಿ. ನಾನು ಅಲ್ಲಿ ಒಂದು ತೊಗೊಂಡೆ, ಇವಾಗ ಮತ್ತೊಂದು ಹಾಕಿನ್ರಿ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಇವಾಗ ನಾನು ಬೇಯಿಸ್ಕೊಂಡು ತೊಗೋತೀನಿ ನೋಡಿರಿ. ನಾವು ಮಾಡಿರುವಂಥ ಪಾಲಕ್ ಕಡಾಯಿ ದೋಸೆ. ಈ ಪಾಲಕ್ ಕಡಾಯಿ ದೋಸೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಇದ್ರಪ್ಪ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಆ್ಯಂಡ್ ಥ್ಯಾಂಕ್ ಯು.